ಕರುನಾಡಿನ ಮೇಲೆ ದಬ್ಬಾಳಿಕೆಯ ಪರ್ವ ಮುಂದುವರೆದಿದೆ. ಭೂಮಿ, ಗಾಳಿ, ನೀರು, ಹಣ ಎಲ್ಲವೂ ಕರುನಾಡದ್ದೇ ಬೇಕು. ಆದರೆ ಹೆಸರು ಮಾತ್ರ ಬೇಡ ಅನ್ನೋ ಅಹಂ ಮಂಗಳೂರಲ್ಲಿ ಕೇಳಿಬಂದಿದೆ. ಒಡಿಶಾ ಮೂಲದ ಕಂಪನಿ ವರ್ತನೆಯ ವಿರುದ್ಧ ಈಗ ಜನ ಹೋರಾಟಕ್ಕೆ ಮುಂದಾಗಿದ್ದಾರೆ. ಕರುನಾಡಿನ ಹೆಸರು ಬದಲಿಸಿದ್ದಕ್ಕೆ ಆಕ್ರೋಶ. ಎಂಸಿಎಫ್ ಹೆಸರು ಮರುಸ್ಥಾಪಿಸಲು ಜನಾಗ್ರಹ. ಕರುನಾಡಿನ ಮೇಲೆ ಅನ್ಯ ಭಾಷಿಕರ ದಬ್ಬಾಳಿಕೆ ನಿರಂತರವಾಗಿ ನಡೀತಾ ಇದೆ. ಸ್ಥಳೀಯ ಸಂಪನ್ಮೂಲವನ್ನ ಬಳಸಿಕೊಳ್ಳುವ ಕಂಪನಿಗಳು ಸ್ಥಳೀಯ ಭಾಷೆ ನಿರಾಕರಿಸುವಂತಹ ವರ್ತನೆ ನಿರಂತರವಾಗಿ ಆಗ್ತಿದೆ. ಮಂಗಳೂರಲ್ಲಿ ಒಡಿಶಾ ಮೂಲದ ಕಂಪನಿ 1971ರಲ್ಲಿ ಆರಂಭವಾದ ಎಂಸಿಎಫ್ ಕಾರ್ಖಾನೆ 15 ವರ್ಷ ಸರ್ಕಾರಿ, 35 ವರ್ಷ ಖಾಸಗಿ ಒಡೆತನದಲ್ಲಿದ್ದರೂ ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆ ಎಂಬ ಹೆಸರು ಮಾತ್ರ ಬದಲಾಗಿರಲಿಲ್ಲ. ಆದರೆ ಕಳೆದ 6 ತಿಂಗಳಿನಿಂದ ಷೇರು ಪಡೆದಂತಹ ಒಡಿಶಾ ಮೂಲದ ಸಂಸ್ಥೆ ಪಾರದೀಪ್ ಅರ್ಧ ಶತಕದ ಹೆಸರನ್ನ ಅಳಿಸಿ ಪಾರದೀಪ್ ಫಾಸ್ಫೇಟ್ ಕಂಪನಿ ಎಂದು ಬದಲಾವಣೆ ಮಾಡಿದೆ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. 1976ರಲ್ಲಿ ಎಂಸಿಎಫ್ ಕಂಪನಿ ಅಮೋನಿಯಾ ಮತ್ತು ಯೂರಿಯಾ ಉತ್ಪಾದನೆಯನ್ನ ಆರಂಭಿಸಿತ್ತು. ಆ ಬಳಿಕ ವಿದ್ಯುತ್ ಅಭಾವದಿಂದ ಕಂಪನಿ ನಷ್ಟಕ್ಕೆ ಸಿಲುಕಿತ್ತು. ನಷ್ಟದ ನಡುವೆಯೇ 1991ರಲ್ಲಿ ಆಡಳಿತವನ್ನ ವಿಜಯ್ ಮಲ್ಯ ನೇತೃತ್ವದ ಯುಬಿ ಕಂಪನಿ ವಹಿಸಿಕೊಂಡಿತ್ತು. 2015ರಿಂದ ಉತ್ತಮ ಲಾಭ ಪಡೆದ ಬಳಿಕ ಪಾರದೀಪ್ ಕಂಪನಿ ಷೇರುಗಳನ್ನು ಪಡೆದುಕೊಂಡಿದೆ. ಇದೀಗ ಪಾರದೀಪ್ ಕಂಪನಿ ಹಿಡಿತ ಸಾಧಿಸ್ತಾ ಇದ್ದಂತೆ ಮೂಲ ಹೆಸರನ್ನೇ ಬದಲಾವಣೆ ಮಾಡಿದೆ. 90% ಉದ್ಯೋಗ ಸ್ಥಳೀಯರಿಗೆ ಮೀಸಲಾಗಿದ್ರೂ ಈಗ ಅರ್ಧಕರದ ಉದ್ಯೋಗ ಕಡಿತ ಆಗಿದೆ. ಈ ಅನ್ಯಾಯದ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ಇಂತಹ ಒಂದು ಕಂಪನಿಯ ಹೆಸರನ್ನು ಬದಲಾಯಿಸುವಾಗ ಇವರು ಇಲ್ಲಿಯ ಸ್ಥಳೀಯ ಜನರೊಟ್ಟಿಗೆ ಅಥವಾ ಸ್ಥಳೀಯ ಯಾವುದೇ ಥರದ ಒಂದು ಸಂವಾದವನ್ನು ಮಾಡಿಲ್ಲ. ಏಕೆಂದರೆ ಎಂಸಿಎಫ್ಗೆ ತನ್ನದೇ ಆದ ಒಂದು ಇತಿಹಾಸವಿದೆ. ರಾತ್ರೋರಾತ್ರಿ ಮಂಗಳೂರಿನ ಹೆಸರನ್ನೇ ತೆಗೆದು ಪಾರದೀಪ್ ಹೆಸರಲ್ಲಿ ತಂದರು. ಇದೊಂದು ಏನಾಗಿದೆ ಅಂದರೆ ಈಗ ನಮಗೆ ಒಂದು ನಮ್ಮ ಇಡೀ ಒಂದು ಪರಂಪರೆಗೆ ಒಂದು ದೊಡ್ಡ ಒಂದು ಇದು ಹೊಡೆತ ಬಿದ್ದಾಗೆ ಆಗಿದೆ. ಎಂಸಿಎಫ್ ಹೆಸರು ಮಂಗಳೂರಿನ ಜೊತೆ ಐತಿಹಾಸಿಕ ಸಂಬಂಧ ಹೊಂದಿದೆ. ಇಲ್ಲಿನ ನೆಲದ ಅಸ್ಮಿತೆಯ ಗುರುತಾಗಿದೆ. ಮಂಗಳೂರಿನ ಜೊತೆಗೆ 5 ದಶಕಗಳ ನಂಟಿದೆ. ಕಂಪನಿ ನಿರ್ಧಾರದ ವಿರುದ್ಧ ಪಕ್ಷಾತೀತ ಹೋರಾಟಕ್ಕೆ ಮುಂದಾಗಿದ್ದಾರೆ. ಕಾರ್ಖಾನೆ ಎಸ್ಟಾಬ್ಲಿಷ್ ಮಾಡಿದ್ದು, ಜಾಗ ಕೊಟ್ಟದ್ದು ಮತ್ತು ಅಲ್ಲಿ ಇವತ್ತಿಗೂ ನೀರು, ನಾಪ್ತಾ, ಬೇರೆ ಎಲ್ಲ ವ್ಯವಸ್ಥೆ ಮಾಡುವಂಥದ್ದು ಸರ್ಕಾರ. ನೀವು ಏನೋ ಶೇರ್ಗಳನ್ನು ಬೈ ಮಾಡಿಕೊಂಡು ಬಂದವರು ದಿವಸಕ್ಕೆ ಒಂದೊಂದು ಹೆಸರು ಇಡ್ತಾ ಹೋದರೆ ನಮ್ಮ ಐಡೆಂಟಿಟಿಗೆ, ನಮ್ಮ ಅಸ್ಮಿತೆಗೆ, ನಮ್ಮ ಭಾವನೆಗಳಿಗೆ ಅದು ಕುಂದು ತಂದಿದೆ ಅಂತ ನಾವು ಹೇಳುವಂಥದ್ದು. ಹಾಗಾಗಿ ನಾವು ಒಂದು ವೇಳೆ ಮಾಡದೇ ಇದ್ರೆ, ನೀವು ಕೇಳ್ಬೋದು, ಮಾಡದೇ ಇದ್ರೆ ನಾವು ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ. ಒಟ್ನಲ್ಲಿ ಹೆಸರು ಬದಲಾವಣೆಗೆ ಮಂಗಳೂರಿನ ಜನರಲ್ಲಿ ಆಕ್ರೋಶದ ಕಿಚ್ಚು ಹೆಚ್ಚಾಗಿದೆ. ನಾಮಫಲಕದಲ್ಲಿ ತಕ್ಷಣ ಹೆಸರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಆಗ್ರಹ ಜೋರಾಗಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.